ಎಲ್ಲರೂ ಕೂಡ ಇನ್ಶೂರೆನ್ಸ್ ಮಾಡುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಮಾಡಿಲ್ಲ ಅಂತ ಹೇಳಿದರೆ ಇವತ್ತೇ ಮಾಡುವಂಥದ್ದು ಅತಿ ಉತ್ತಮ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ವಿಳಾಲ್ ಮಾತಾಡ್ತಾ ಇರೋದು. ಒಂದು ಚಿಕ್ಕದಾದಂತಹ ಘಟನೆ, ಮೇ ಬಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಹೇಳುವಂಥ ಉದ್ದೇಶದಿಂದ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ನನಗೆ ಇತ್ತೀಚೆಗೆ ಬಂದಿರುವಂತಹ ಒಂದು ಎಂಕ್ವೈರಿ ಇದು ನಡೆದಿರುವಂಥದ್ದು ಒಂದು 6 ಮಂತ್ ಬ್ಯಾಕ್ ಹೇಳಬಹುದು. ಎಸ್, ಇವತ್ತಿಗೊಂದು 6 ಮಂತ್ ಬ್ಯಾಕ್. ಏನಾಗಿರುತ್ತೆ ಅಂತ ಹೇಳಿದರೆ, ಅವರ ಹಸ್ಬೆಂಡ್ ಆ್ಯಕ್ಚುಲಿ ಇನ್ಶೂರೆನ್ಸನ್ನು ಮಾಡಿರ್ತಾರೆ ಮನೆ ಮಾಡುವಂಥ ಟೈಮಲ್ಲಿ. ಬಟ್ ವೈಫ್ ಆದವರಿಗೆ ಅವರ ಮನೆಗೆ ಇನ್ಶೂರೆನ್ಸ್ ಆಗಿದೆ ಹೇಳುವಂಥ ಇನ್ಫಾರ್ಮೇಷನ್ ಇರೋದಿಲ್ಲ. ಬಿಕಾಸ್ ಇಟ್ಸ್ ಅ ಲೋನ್ಡ್ ಪ್ರಾಪರ್ಟಿ. ಯಾರೆಲ್ಲ ಲೋನ್ ಮಾಡಿರ್ತಾರೆ ಅವರು ಕಂಪಲ್ಸರಿಯಾಗಿ ಇನ್ಶೂರೆನ್ಸ್ ಮಾಡಬೇಕು. ಅದರ ಜೊತೆಗೆ ಒಂದು ಮನೆಗೆ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಲೇಬೇಕು ನನ್ನ ಹತ್ರ ಕೇಳೋದಾದರೆ. ಸೊ ಈ ಒಂದು ಘಟನೆ ಏನಾಗಿರುತ್ತೆ, ಅವ್ರ ವೈಫ್ಗೆ ಗೊತ್ತಿರೋದಿಲ್ಲ ಇನ್ಶೂರೆನ್ಸ್ ಆಗಿರುತ್ತೆ ಅಂತ. ಸೊ ಹಸ್ಬೆಂಡ್ ಆಗಿರುವವರು ಪ್ಯಾರಲೈಸ್ ಆಗಿದ್ರು. ಅವರ ಮನೆಯ EMI ಅವರಿಗೆ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಫಸ್ಟ್ ಇವರಿಗೆ ಇನ್ಫಾರ್ಮೇಷನ್ ಗೊತ್ತಾದ ತಕ್ಷಣ ಅವರು ಮನೆಯ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ತಾರೆ. ಸೊ ಆ ಒಂದು ಇನ್ಶೂರೆನ್ಸ್ ಏನಿದೆ ಅದು ರಿಜೆಕ್ಟ್ ಆಗುತ್ತೆ. ಅದಾದಮೇಲೆ ನನ್ನನ್ನು ಅಪ್ರೋಚ್ ಮಾಡ್ತಾರೆ ಏನು ಮಾಡಬಹುದು ಅಂತ. ಫಸ್ಟ್ ಇವರಿಗೆ ಇನ್ಶೂರೆನ್ಸ್ ರಿಜೆಕ್ಟ್ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಇವರು ಸಬ್ಮಿಟ್ ಮಾಡಿರುವಂಥದ್ದು ಇಲ್ಲ. ಡಿಸೇಬಿಲಿಟಿ ಆಗಿದೆ ಅಂತ ಹೇಳಿದರೆ ಅದರ ಸರ್ಟಿಫಿಕೇಟನ್ನು ಪ್ರಾಪರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಫಾಲೋಅಪ್ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅವರ ಮೆಡಿಕಲ್, ಅವರಿಗೆ ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ, ಯಾಕೆ ಅವರು ಪ್ಯಾರಲೈಸ್ ಆದರು, ಫಸ್ಟ್ ಯಾರು ಟ್ರೀಟ್ಮೆಂಟ್ ಮಾಡಿದರು, ಎಷ್ಟು ಶೇಕಡದಷ್ಟು ಅವರು ಪ್ಯಾರಲೈಸ್ ಆಗಿದ್ದಾರೆ, ಅವರು ಇನ್ನು ಮುಂದೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಪ್ರೆಸೆಂಟ್ ಅವರ ಕಂಡೀಷನ್ ಯಾವ ರೀತಿ ಇದೆ, ಇದರದೆಲ್ಲ ಕ್ರಾಸ್ ಚೆಕ್ ಏನಿದೆ ಅದನ್ನು ಇನ್ಶೂರೆನ್ಸಲ್ಲಿ ಮಾಡ್ತಾರೆ. ನಾವು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡುವಂತಹ ಸಂದರ್ಭದಲ್ಲಿ ಕೇಸ್ ಯಾವತ್ತು ನನಗೆ ಬಂದಿದೆ ಅವತ್ತಿಂದ 4 ತಿಂಗಳ ಕಾಲ ಅವ್ರು ಯಾಕೆ ಪ್ಯಾರಲೈಸ್ ಆದರು, ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು, ಅದು ಯಾವತ್ತು ಅವರ ಆಕ್ಸಿಡೆಂಟ್ ಆಗಿದೆ ಅದನ್ನು ಸಬ್ಮಿಟ್ ಮಾಡುವಂಥದ್ದು, ಅವರ 2 ವೀಲರ್ನ ಫೋಟೋವನ್ನು ಕಳಿಸುವಂಥದ್ದು, ಅವರಿಗೆ ಫಸ್ಟ್ ಟ್ರೀಟ್ ಮಾಡಿರುವಂಥ ಡಾಕ್ಟ್ರ್ ಯಾರು ಅದನ್ನು ಸಬ್ಮಿಟ್ ಮಾಡುವಂಥದ್ದು, ಅವರು ಪ್ಯಾರಲೈಸ್ ಯಾವ ಪರ್ಸೆಂಟಲ್ಲಿ ಪ್ರೆಸೆಂಟಲ್ಲಿ ಇದ್ದಾರೆ, ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯವ, ಎಲ್ಲ ರೀತಿಯ ಡಾಕ್ಯುಮೆಂಟ್ಸನ್ನು ನಾವು ಸಬ್ಮಿಟ್ ಮಾಡ್ತೀವಿ. ನಿರಂತರವಾಗಿ ಪ್ರಯತ್ನ ಮಾಡಿ 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 ಕೊನೆಗೆ ಅವರಿಗೆ ಇನ್ಶೂರೆನ್ಸ್ ಅಪ್ರೂವ್ ಆಗುತ್ತೆ. ಅರೌಂಡ್ 29.5 lakhs ಅಷ್ಟು ಅಮೌಂಟ್ ಅವರಿಗೆ ಅವರ ಮನೆ ಲೋನ್ ಮುಕ್ತ ಆಗುತ್ತೆ. ಸೊ ಇದರ ಪ್ರೊಸೆಸ್ ಬಗ್ಗೆ ಹೇಳೋದಾದರೆ ಐ ಥಿಂಕ್ ಇಟ್ ಮೇ ಟೇಕ್ 2 hours, 2 to 3 hours ಅಷ್ಟು ವಿಚಾರಗಳಿದೆ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಬಟ್ ನಾನು ಶಾರ್ಟಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಹಸ್ಬೆಂಡ್ಗೆ ಈಗ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಸ್ಬೆಂಡ್ ಅವರೇ ಪಾಪ ಮನೆಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದದ್ದು. ವಿಟಮಿನ್ M ಇದ್ರೇ ಎಲ್ಲವೂ ಸಾಧ್ಯ. ಹಣವನ್ನು ಕೂಡ ಅವರು ಮನೆಯ ಎಲ್ಲ ವಿಚಾರಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದದ್ದು. ಬಟ್ ಅವರು ಒಂದು ಡಿಸಿಷನ್ ಇನ್ಶೂರೆನ್ಸ್ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಅವರಿಗೆ ಈಗ ಹೆಲ್ಪ್ ಆಯಿತು. ಆ್ಯಂಡ್ ಅವರ ವೈಫ್ ಕೂಡ ಅಷ್ಟು 29.5 ಅಮೌಂಟ್ ಅವರಿಗೆ ಅರೇಂಜ್ ಮಾಡಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಬಟ್ ಅವರು ಇನ್ಶೂರೆನ್ಸ್ ಜಾಯಿಂಟ್ ಹೆಸರಲ್ಲಿ ಮಾಡಿದ ಕಾರಣ ಈಗ ಅವರ ಮನಿ ಲೋನ್ ಮುಕ್ತ ಆಯಿತು. ಪಾಪ ಅವರೇನೋ ಒಂದು ಟೈಲರಿಂಗ್ ವೃತ್ತಿ ಮಾಡ್ತಾ ಇದ್ದಾರೆ, ಅವರ ಬದುಕು ನಡೀತಾ ಇದೆ. ಸೊ ಈ ವಿಡಿಯೋ ಮುಖಾಂತರ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇನ್ಶೂರೆನ್ಸ್ ಇಸ್ ಕಂಪಲ್ಸರಿ. ನೀವು ಯಾವುದೇ ಒಂದು ಮನೆಯನ್ನು ತೆಗೆದುಕೊಳ್ಳುವಂಥ ಮುಂಚೆ ಇನ್ಶೂರೆನ್ಸನ್ನು ಮಾಡಿ, ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಸ್ಬೆಂಡ್ ವೈಫ್ ಹೆಸರಲ್ಲಿ ಮನೆ ಇದ್ದರೆ ಒಂದು ಜಾಯಿಂಟ್ ಹೆಸರಲ್ಲಿ ಇನ್ಶೂರೆನ್ಸನ್ನು ಮಾಡುವಂಥದ್ದು. ಇವರಿಬ್ಬರಲ್ಲಿ ಯಾರದಾದರೂ ಡೆತ್ ಆದರೂ ಕೂಡ ನೀವು ಲೋನ್ ಮುಕ್ತ ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಈ ರೀತಿ ಪ್ಯಾರಲೈಸ್ ಅಥವಾ ನೀವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಬೆಡ್ ರಿಡನ್ ಆಗಿ ನಿಮ್ಮ ದೇಹ ನೆಕ್ಸ್ಟ್ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಯಾರು ಮನೆಯಲ್ಲಿ ಅರ್ನ್ ಮಾಡಲಿಕ್ಕೆ ಅರ್ಹರಿದ್ದಾರೆ ಅವರು ಲೋನ್ ಕಟ್ಟುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳಿದರೆ, ದೆರ್ ಆರ್ ಸರ್ಟನ್ ಪ್ರೋಟೋಕಾಲ್ ಇದೆ, ನಿಮ್ಮ ಮನೆ ಲೋನ್ ಮುಕ್ತ ಆಗುತ್ತೆ. ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಎಷ್ಟು ಮಂದಿ ಮನೆ ಕಟ್ಟಿರ್ತೀರಾ, ಕೆಲವರು ಕ್ಯಾಶಿಂದನೇ ಮನೆಯನ್ನು ಪರ್ಚೇಸ್ ಮಾಡಿರ್ತಾರೆ, ಮತ್ತು ಕೆಲವೊಂದಿಷ್ಟು ಲೋನ್ ಮಾಡಿರ್ತಾರೆ. ಅದು ಏನೇ ಆಗಿರಲಿ ನಿಮ್ಮ ಮನೆ ಇನ್ಶೂರೆನ್ಸಿಂದ ಇನ್ಕ್ಲೂಡ್ ಆಗಿರಲೇಬೇಕು. ಅಕಸ್ಮಾತ್ ಏನಾದರೂ ಫೈರ್ ಆಕ್ಸಿಡೆಂಟ್ ಅಥವಾ ಏನೋ ಒಂದು ನೆಗೆಟಿವ್ ಆ ಮನೆಗೆ ಆಯಿತು ಅಂತ ತಿಳ್ಕೊಳ್ಳಿ, ಇನ್ಶೂರೆನ್ಸ್ ಇದ್ದರೆ ನೀವು ಆ ಮನೆಯನ್ನು ಸಂರಕ್ಷಿಸ್ಬೋದು, ಇನ್ಶೂರೆನ್ಸನ್ನು ಕ್ಲೇಮ್ ಮಾಡಬಹುದು. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನೆಕ್ಸ್ಟ್ ಶಾರ್ಟ್ಲಿ ನಾನು ವಿಡಿಯೋವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.